ಧನರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ ಈಗ ಹೊರಗಡೆ ಬಂದಿದ್ದಾರೆ. ಹಾ, ಬೇಜಾರಿದೆ. ನಾನು ಅನ್ಕೊಂಡಿದ್ದೆ ಕರಾವಳಿಯಿಂದ ಅವರಾದ್ರೂ ಒಬ್ರು ಫಿನಾಲಿನಲ್ಲಿ ಇರ್ತಾರೆ ಅಂತ. ಬಟ್ ಬೇಜಾರಿದೆ. ಇನ್ನೊಂದು ವಾರ ಇರ್ಬೇಕಾಗಿತ್ತು. ಅದು ಆ 1 ವಾರ 2 ವಾರ ಇರೋವಾಗ ವಾಪಸ್ ಬರೋದಿದೆಲ್ಲ ಬಹಳ ನೋವಿನ ವಿಚಾರ ಅದು. ಆ ವಿಚಾರದಲ್ಲಿ ತುಂಬಾ ಬೇಜಾರಾಗ್ತಿದೆ. ವರ್ತ್ ಪರ್ಸನ್ ಒಬ್ರು ಇಲ್ಲ ಅನ್ನೋದ್ರಲ್ಲಿ ಬೇಜಾರಾಗ್ತಿದೆ. ಅದೇ ರೀತಿ ಮಂಜನಾ ಮತ್ತೆ ಗೌತಮಿ ಗಳ ನಡುವೆ ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಿಕಾಸ್ ಅವ್ರದೊಂದು ಪರಿಶುದ್ಧ ಸ್ನೇಹ ಅನ್ನೋದು ಮಾತ್ರ ಗೊತ್ತಿಬಿಟ್ರೆ ಅವರ ಸ್ನೇಹದಿಂದ ಆಚೆಗೆ ಏನಿದೆ ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಬಿಕಾಸ್ ನಾನು ಯಾವ ಟೀಮಲ್ಲೂ ಇರ್ತಿರ್ಲಿಲ್ಲ, ಯಾರ ಜೊತೆನೂ ನಾನು ಕ್ಲೋಸ್ ಆಗಿರ್ಲಿಲ್ಲ. ಸೊ ಎಲ್ಲಾರ ಜೊತೆಗೆ ನಾನು ಮಿಂಗಲ್ ಆಗ್ತಿದ್ದೆ ಅಷ್ಟೇ ಬಿಟ್ರೆ ಯಾರ ಜೊತೆ ಕ್ಲೋಸ್ ಆಗಿರ್ಲಿಲ್ಲ. ಹಂಗಾಗಿ ಅಂದ್ರೆ ಅವ್ರಿಬ್ರು ಸಪರೇಟ್ ಆಗಿ ಇರ್ತಾ ಇದ್ರ, ಹೊರಗಡೆ ನೋಡೋರ್ಗೆ ಆತರ ಕಾಣಿಸ್ತಾ ಇತ್ತು. ಅಂದ್ರೆ ಅವ್ರು ಸಪರೇಟ್ ಆಗಿ ಇರ್ತಾ ಇದ್ರು, ಬರೀ ಅವ್ರವರೇ ಇರ್ತಾ ಇದ್ರು, ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ ಅಂತ. ಒಳಗಡೆನು ಹಾಗೆ ಅವ್ರಿಬ್ರು ಕ್ಲೋಸ್ ಆಗಿ ಅವ್ರ ಪಾಡಿಗೆ ಅವ್ರು ಇರೋರು. ನನ್ ಜೊತೆಗೆ ಎಲ್ರು ಮಾತಾಡ್ತಿದ್ರು. ನಾನು ಯಾರ ಜೊತೆಗೂ 24 ಗಂಟೆ ಒಬ್ಬರ ಜೊತೆಗೆ ಅಂತ ನಾನು ಯಾವಾಗ್ಲೂ ಇರ್ತಿರ್ಲಿಲ್ಲ. ಹಂಗಾಗಿ ನನ್ಗದ್ ಯಾವತ್ತೂ ಅನ್ಸಿಲ್ಲ. ಬಟ್ ಅದ್ ಬಿಟ್ರೆ ಅವರಿಬ್ರು ಯಾವಾಗ್ಲೂ ಕ್ಲೋಸ್ ಆಗಿರ್ತಿದ್ರು. ಓಕೆ, ಇಷ್ಟೊತ್ತು ಮಾತಾಡಿದ್ವಿ ನಿಮ್ ಜೊತೆಗೆ, ಟೈಮ್ ಕೊಟ್ರಿ. ಅದೇ ರೀತಿ ಇನ್ನು ಮತ್ತೆ ಹೋರಾಟಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, ಭಗವಂತ ಹೋಗ್ತಾನೆ. ಹಾಗೆ ಭಾಷಣಗಳು ಮುಂಚೆ ಹೇಗಿತ್ತು ಹಾಗೆ ಇರುತ್ತೆ, ಸ್ವಲ್ಪ ಕ್ಷಿಪ್ರಗತಿಯಲ್ಲಿ ಇರುತ್ತೆ ಅಂತ. ಓಕೆ, LLB ಕೂಡ ಇದನ್ನ ಲಾಯರ್ ಕೂಡ ಆಗ್ಬೇಕು ಅನ್ಕೊಳ್ತಾ ಇದ್ದೀರಾ? ಆಗಿ ಇನ್ನಷ್ಟು ಹೊಳಪು ಅಥವಾ ಇನ್ನೊಂದು ಮಟ್ಟಕ್ಕೆ ಏರ್ಲಿ ಅಂತೇಳಿ ಆಶಿಸ್ತೀವಿ. ಮತ್ತೆ ನಮಸ್ಕಾರ. ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು. ಖುಷಿ ಆಯ್ತು. ಬಹಳ ದೂರದಿಂದ ನಮ್ಮ ಊರಿಗೆ ಬಂದ್ರು. ಬಹುಶಃ ಇವತ್ತಿನ ಯೂಟ್ಯೂಬ್ ಪ್ರಪಂಚದಲ್ಲಿ ಈ ತರ ತುಂಬಾ ದೂರದಿಂದ ಹುಡ್ಕೊಂಡ್ ಬರೋದು, ಒಬ್ರನ್ನ ಇಂಟರ್ವ್ಯೂಗೋಸ್ಕರ ಹುಡ್ಕೊಂಡ್ ಬರೋದು ಅನ್ನೋದು ಬಹಳ ಆಶ್ಚರ್ಯ. ಮತ್ತೆ ಆ ಬದ್ಧತೆಗೆ ನಿಮಗೂ ನಿಮ್ ತಂಡಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಇಷ್ಟು ಸುಲಭ ಅಲ್ಲ. ಬೆಂಗಳೂರಿನಿಂದ ಕುಂದಾಪುರಕ್ಕೆ ಬಂದು ಇಲ್ಲಿಗೆ ಬಂದು ಇಲ್ಲಿ ಇಂಟರ್ವ್ಯೂ ಮಾಡೋದು ಅವ್ರ ಬದ್ಧತೆಯನ್ನು ತೋರಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಚಾನೆಲ್ ಇನ್ನಷ್ಟು ಜನರ ಪ್ರೀತಿ ಗಳಿಸ್ಲಿ, ಇನ್ನಷ್ಟು ಸಕ್ಸಸ್ ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮತ್ತೊಬ್ಬರ ಸಾಧಕರ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ನಮಸ್ತೆ.